ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅತಿದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಭಾಷಣದ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಲಾಗಿದೆ. ಬೆಳಗಾವಿಯ ಸಿಪಿ ಎಡ್ ಮೈದಾನದಲ್ಲಿ ಹೈ ಡ್ರಾಮಾ ನಡೆದಿದೆ. ಸಿಎಂ ಇದ್ದ ವೇದಿಕೆಗೆ ನುಗ್ಗಲು ಪ್ರತಿಭಟನಾಕಾರರು ಯತ್ನಿಸಿದ್ರು. ಪಾಕ್ ಜೊತೆ ಯುದ್ಧ ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈಗ ತಕ್ಷಣವೇ ಬಂದು ಮಾಹಿತಿಯನ್ನ ಪಡೆದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದೇ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಕೆಲವರಿಂದ ಆವಾಜ್ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಭಾಷಣದ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯ ಪ್ರದರ್ಶನವಾಗಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇತ್ತು. ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ವೇದಿಕೆಯತ್ತ ನುಗ್ಗಲು ಪ್ರತಿಭಟನಾಕಾರರು ಮುಂದಾದರು. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ, ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ವೇದಿಕೆಯತ್ತ ನುಗ್ಗಲು ಮುಂದಾಯಿದ್ರು. ಆಗ ಒಂದಿಷ್ಟು ವಾಗ್ವಾದ ನಡೀತು. ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. काश्मीरमध्ये हत्या झाली लोकांचा, तर काय उत्तर द्यायला सिद्धरामय्या आणि बीजेपी सरकार ಇದು ಕ್ಯಾಂಪ್ ಸೆಷನ್ ಕ್ಯಾಂಪ್ ಅಂತ ಮುತ್ತಿಗೆಗೆ ಯತ್ನಿಸಿದ್ರು. ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಗರಂ ಆದ್ರು. ಪೊಲೀಸರ ಮೇಲೆ ಸಿಟ್ಟಾದ್ರು ಸಿದ್ದರಾಮಯ್ಯ. ಯಾರ್ರಿ ಅದು ನೋಡ್ರಿ ಅಂತ ಸಿದ್ದರಾಮಯ್ಯ ಗರಂ ಆದ್ರು. ವೇದಿಕೆಯಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಿಎಂ ಸಾಹೇಬರು. ವೇದಿಕೆಯತ್ತ ಮುನ್ನುಗ್ಲಿಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಭಾಷಣವನ್ನ ಮಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ಗರಂ ಆದ್ರು ಪೊಲೀಸರ ಮೇಲೆ. ಯಾರ್ರೀ ಅದು ನೋಡಿ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡ್ರು ಅಧಿಕಾರಿಗಳಿಗೆ. ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಉಗ್ರರ ಕುಕೃತ್ಯಕ್ಕೆ ಇಡೀ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಪ್ರತೀಕಾರವನ್ನ ಕೇಳ್ತಾ ಇದೆ ಭಾರತ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಶಾಂತಿಯ ಜಪವನ್ನ ಮಾಡಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ರು. ಇವತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ವೇದಿಕೆಯತ್ತ ನುಗ್ಗಿದ್ರು. ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಬಂದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗರಂ ಆದರು. ಅಧಿಕಾರಿಗಳಿಗೆ ಕ್ಲಾಸನ್ನು ತೆಗೆದುಕೊಂಡ್ರು. ಮತ್ತೊಂದು ಕಡೆ ಪೊಲೀಸರು ಕೂಡ ಆ ಮಹಿಳಾ ಕಾರ್ಯಕರ್ತೆಯರನ್ನು ವಶಕ್ಕೆ ಪಡೆದುಕೊಂಡ್ರು. ಅದಾದ ನಂತರ ಏನಾಯಿತು ಅಂತ ಹೇಳಿದ್ರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಏನಾಯಿತು ಅದಾದ ನಂತರ ಅಂತ ಹೇಳಿದ್ರೆ ಪಹಲ್ಗಾಮ್ ಪಾಲಿಟಿಕ್ಸ್ ಶುರುವಾಗಿದೆ ಅಂತ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ನಡೆದುಕೊಂಡಂಥ ರೀತಿ, ಅವರ ಹೈಡ್ರಾಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಮನಿಸ್ತಾ ಇರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನ ಪಡೆದುಕೊಂಡರು. ಏನಾಯಿತು ಎಕ್ಸಾಕ್ಟ್ ಆಗಿ, ಯಾವ ಕಾರಣಕ್ಕಾಗಿ ಇವ್ರು ಬಂದಿದ್ರು, ಮಾಹಿತಿ ಇರಲಿಲ್ವಾ ಅಂತ ಹೇಳಿ
ಪೊಲೀಸರ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾದರು. ಜೊತೆಗೆ ಒಂದಿಷ್ಟು ವಾಗ್ವಾದ ಕೂಡ ನಡೆಯಿತು. ASP ಅವರ ಬಳಿ ಮಾಹಿತಿಯನ್ನು ತೆಗೆದುಕೊಂಡ್ರು, ಜೊತೆಗೆ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ವೇದಿಕೆ ಕರೆದು ASPಗೆ ಕ್ಲಾಸನ್ನು ತೆಗೆದುಕೊಂಡ್ರು. ಯಾರ್ರೀ ಅವರು? ಬೆಳಗಾವಿ SP ಅಂತ CM ಆಕ್ರೋಶವನ್ನು ಹೊರಹಾಕಿದ್ರು. ಏರು ಧ್ವನಿಯಲ್ಲಿ ಅವಾಜನ್ನು ಹಾಕಿದ್ರು ಸಿದ್ದರಾಮಯ್ಯನವರು. ಆಗ ವೇದಿಕೆ ಮೇಲಿದ್ದಂಥ ಆಯೋಜಕರಿಂದ BJP ವಿರುದ್ಧ ಕಿಡಿಕಾರದ್ರು. ಆಯೋಜಕರು ಕಿಡಿಕಾರದ್ರು. ಧಾರವಾಡದ ASP ನಾರಾಯಣ ಬರಮನಿಗೆ ಸಿದ್ದರಾಮಯ್ಯನವರು ಕ್ಲಾಸನ್ನು ತೆಗೆದುಕೊಂಡ್ರು. ವೇದಿಕೆ ಮೇಲೆ ಇದ್ರು. ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ BJPಯ ಮಹಿಳಾ ಕಾರ್ಯಕರ್ತೆಯರು ಧಿಕ್ಕಾರವನ್ನು ಕೂಗ್ತಾರೆ. ಆಗ ಅಲ್ಲಿದ್ದಂಥ ಸಿದ್ದರಾಮಯ್ಯನವರು ಏರು ಧ್ವನಿಯಲ್ಲೇ ಅವಾಜ್ ಹಾಕ್ತಾರೆ. ಯಾರ್ರೀ ಅದು? SP ಏನಾಗ್ತಾ ಇದೆ ಅಂತ ಹೇಳಿ ಗದರ್ತಾರೆ. ಆಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ವಾ, ಆಗ ಬಂದು ಅವರೆಲ್ಲರೂ ಕೂಡ BJP ವಿರುದ್ಧ ಕಿಡಿಕಾರಿದ್ರು. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿ ಗೊತ್ತಾಗುತ್ತೆ, ಈ ರೀತಿ ಘಟನೆ ಆಗಿದೆ ಅಂತ ಹೇಳಿ. ಅವರು ಸ್ಥಳಕ್ಕೆ ಬರ್ತಾರೆ. ಬಂದು ಪೊಲೀಸರ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದ್ರೆ CM ಏನು ಮಾತನಾಡಿದ್ರು ನೋಡಿ. ಇವತ್ತು ಅನೇಕ ವಸ್ತುಗಳು ಬೆಲೆ ಏರಿಕೆ ಆಗ್ತಿದೆ. ಸಿದ್ದರಾಮಯ್ಯ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀವಿ. ಇದು ಸತ್ಯಕ್ಕೆ ದೂರವಾದಂತೆ ಮರ್ಯಾದೆ ಏನಿಲ್ಲ. ಬೆಲೆ ಮತ್ತೊಂದು ಕಡೆ CM ಪರ ಘೋಷಣೆಯನ್ನು ಕೂಗಿದ್ರು ಕಾಂಗ್ರೆಸ್ನ ಕಾರ್ಯಕರ್ತೆಯರು. ಕೆಲ ಕಾಲ ಸಮಾವೇಶದ ಸಂದರ್ಭದಲ್ಲಿ ಸಮಾವೇಶದ ಬಳಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. CM ಇದ್ದ ವೇದಿಕೆ ನುಗ್ಲಿಕ್ಕೆ BJP ಕಾರ್ಯಕರ್ತೆಯರು ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. BJPಯ ಮಹಿಳಾ ಕಾರ್ಯಕರ್ತೆಯರು ವೇದಿಕೆಯತ್ತ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ಪೊಲೀಸರು ಮಹಿಳಾ ಕಾರ್ಯಕರ್ತೆಯರನ್ನು ವಶಕ್ಕೆ ಪಡೆದರು. ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು CM ಪರ ಘೋಷಣೆಯನ್ನು ಕೂಗಿದ್ರು. ಆಗ ಸಮಾವೇಶ ನಡೀತಾ ಇತ್ತಲ್ವಾ, ಆ ಸಂದರ್ಭದಲ್ಲಿ ಒಂದಿಷ್ಟು ಹೈಡ್ರಾಮಾ ಸೃಷ್ಟಿಯಾಯಿತು. ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಕಿಡಿಕಾರ್ತಾ ಭಾಷಣವನ್ನ ಮಾಡ್ತಾ ಇದ್ರು. ಆಗ BJPಯ ಮಹಿಳಾ ಕಾರ್ಯಕರ್ತೆಯರು ಬಂದರು, ವೇದಿಕೆಯತ್ತ ನುಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ಒಂದಿಷ್ಟು ಧಿಕ್ಕಾರವನ್ನ ಕೂಗಿದ್ರು CM ವಿರುದ್ಧ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ CM ಪರ ಘೋಷಣೆ ಕೂಗ್ತಾರೆ. ಒಂದಿಷ್ಟು ಹೈಡ್ರಾಮಾ ಸೃಷ್ಟಿಯಾಗುತ್ತೆ, ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಆಗ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಯಾರು CM ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ರು ಅವರನ್ನ ವಶಕ್ಕೆ ಪಡಿತಾರೆ. We will not be scared like this. No. Hey, ಬರ ಇಲ್ಲಿ. ನೀವು ಜೋರಿದ್ದಾನೆ ಕೊಡಬೇಡ್ರಿ. ಭಾರತ್ ಮಾತಾ ಕಿ ಅಂದು BJP ಅವರೆಲ್ಲ ಬರ ಇಲ್ಲಿ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ BJP ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ BJP ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ಯಾರ್ರಿ ಅವರು? ಯಾವನವನು ಲೇ? We will not be scared like this. No. ಬರ ಇಲ್ಲಿ. ನೀವು ಜೋರಿದ್ದಾನೆ ಕೊಡಬೇಡ್ರಿ. ಭಾರತ್ ಮಾತಾ ಕಿ ಅಂದು BJP ಅವರೆಲ್ಲ ಬರ ಇಲ್ಲಿ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ,
ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಕೆಲ ಹೊತ್ತು ಭಾಷಣವನ್ನ ಸ್ಥಗಿತಗೊಳಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು, ಕಾರ್ನಲ್ಲಿ ಕರೆದುಕೊಂಡು ಹೋದ್ರು. ಈ ಸಂದರ್ಭದಲ್ಲಿ ಪೊಲೀಸರ ಕಾರಿಗೆ ಮುತ್ತಿಗೆ ಹಾಕಲಿಕ್ಕೆ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನ ಪಡ್ತು. ಇವು ಗಮನಿಸ್ತಾ ಇದ್ರಿ, ಸಿದ್ದರಾಮಯ್ಯನವರು ಭಾಷಣವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜೋರು ಧ್ವನಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ ಅಲ್ಲಿದ್ದಂಥ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು. ಆಗ ಸಿದ್ದರಾಮಯ್ಯನವರು ಭಾಷಣವನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಯಾರ್ಯಾವರು ಅಂತ ಹೇಳಿ ಏರು ಧ್ವನಿಯಲ್ಲಿ ಕೇಳ್ತಾರೆ. ಜೊತೆಗೆ ಯಾರದು SP ಅಂತ ಕರೆದು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ, ಗದರ್ತಾರೆ, ಕ್ಲಾಸನ್ನು ತೆಗೆದುಕೊಳ್ತಾರೆ. MB ಪಾಟೀಲ್ರು ಬರ್ತಾರೆ, HK ಪಾಟೀಲ್ರು ಬರ್ತಾರೆ, ಸಿದ್ದರಾಮಯ್ಯನವರ ಬಳಿ ಮಾತನಾಡ್ತಾರೆ, ನೀವು ಭಾಷಣವನ್ನು ಮುಂದುವರಿಸಿ ಅಂತ ಹೇಳಿ. ಅದೇ ರೀತಿಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಕಿವಿಯಲ್ಲಿ ಏನೋ ಹೇಳ್ತಾರೆ ಬಂದು. ಆದರೂ ಕೂಡ ಸಿದ್ದರಾಮಯ್ಯನವರು ಕಂಟ್ರೋಲ್ ಆಗಿರಲಿಲ್ಲ, ಗರಂ ಆಗೇ ಇದ್ರು. SPಯನ್ನು ಕರೆದು ಮಾಹಿತಿಯನ್ನು ಪಡೆದುಕೊಂಡ್ರು. Go back Pakistan, Siddaramaiah! Go back Pakistan! ಅಲ್ಲ ಮಾತಾಡೋರು ಯಾರು ಏನ್ ಮಾಡ್ತಿದ್ರಿ? ಕಾಗಲ್ಲ आता एवढ्या हिंदूवर अत्याचार वाढले. प्रश्न ಮಾಡಿ ಬಾಯಿನ ಗಮನಿಸ್ತಾ ಇರಬಹುದು. ಒಂದು ಕಡೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ರು. ಬಿಜೆಪಿ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಅದಾದ ಬಳಿಕ ಕಾರ್ನಲ್ಲಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮುಂದಾದ್ರು. ಆ ಸಂದರ್ಭದಲ್ಲಿ ಅರಸಾಹಸವನ್ನ ಮಾಡಿ ಕಾರನ್ನ ತೆಗೆದುಕೊಂಡು ಹೋದ್ರು ಪೊಲೀಸರು. ವೇದಿಕೆಯಿಂದ ಕೆಳಗಡೆ ಬಂದು ಮಾಹಿತಿಯನ್ನ ಪಡೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಎಕ್ಸಾಕ್ಟ್ ಆಗಿ ಏನ್ ನಡೆಯಿತು? ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಮಹಿಳಾ ಕಾರ್ಯಕರ್ತೆಯರನ್ನ, ಅಂದ್ರೆ ಬಿಜೆಪಿಯ ಕಾರ್ಯಕರ್ತೆಯರನ್ನ ವಶಕ್ಕೆ ಪಡೆದುಕೊಳ್ತಾರೆ, ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ನಾಯಕರು ಕಾರ್ಗೆ ಅಡ್ಡ ಹೋಗ್ತಾರೆ. ಅವರ ಮೇಲೆ ಒಂದು ರೀತಿಯಾಗಿ ದಾಳಿ ನಡೆಸಲಿಕ್ಕೂ ಕೂಡ ಮುಂದಾಗ್ತಾರೆ. ಅವರ ವಿರುದ್ಧ ಕಿಡಿಕಾರ್ತಾರೆ. ಆಗ ಪೊಲೀಸರು ವಾಹನವನ್ನ ಜೋರಾಗಿ ಚಾಲನೆ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮಹಿಳಾ ಕಾರ್ಯಕರ್ತೆಯರ ಮೇಲೆ ಕಾಂಗ್ರೆಸ್ನ ನಾಯಕರು ಕೂಡ ಹಲ್ಲೆಗೆ ಪ್ರಯತ್ನವನ್ನು ಪಡ್ತಾರೆ, ಕಾರನ್ನ ಅಡ್ಡಗಟ್ಟುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈ ಎಲ್ಲ ಘಟನೆಗಳು ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಿಂದ ಕೆಳಗಡೆ ಬರ್ತಾರೆ. ಏನಾಯಿತು ಎಕ್ಸಾಕ್ಟ್ ಆಗಿ ಅಂತ ಹೇಳಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಘಟನೆಯ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಒಂದು ರೀತಿಯಾಗಿ ಬೆಳಗಾವಿಯ ಕಾಂಗ್ರೆಸ್ನ ಕಾರ್ಯಕ್ರಮ ಸಾಕಷ್ಟು ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಧಿಕ್ಕಾರವನ್ನು ಕೂಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ಹೈಡ್ರಾಮಾ.
ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಕಿಡಿಕಾರ್ತಾರೆ, ಗರಂ ಆಗ್ತಾರೆ, ಕ್ಲಾಸ್ ತೆಗೆದುಕೊಳ್ತಾರೆ. ಅದಾದ ನಂತರ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಗರಂ ಆಗ್ತಾರೆ. ASP ಮೇಲೆ ಕೈ ಮಾಡಲು ಮುಂದಾದ್ರು ಸಿದ್ದರಾಮಯ್ಯನವರು. ಯಾವನು ಅವನು SP, ಏನ್ ಮಾಡ್ತಿದ್ಯಾ? CM ಕೂಗ್ತಾ ಇದ್ದಂತೆ ವೇದಿಕೆಗೆ ಓಡೋಡಿ ಬಂದ್ರು ASP. ವೇದಿಕೆಯ ಮೇಲೆಯೇ ಸಿಟ್ಟಾಗಿ ಕೈ ಎತ್ತಿದ್ರು ಸಿದ್ದರಾಮಯ್ಯನವರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ASP ಮೇಲೆ ಕೈ ಮಾಡಲಿಕ್ಕೆ CM ಸಾಹೇಬ್ರು ಮುಂದಾದ್ರು. ಯಾವನು ಅವನು SP, ಏನ್ ಮಾಡ್ತಿದ್ಯಾ ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ಗರಂ ಆಗಿದ್ರು ಸಿದ್ದರಾಮಯ್ಯನವರು. CM ಕೂಗ್ತಾ ಇದ್ದಂತೆ ವೇದಿಕೆಗೆ ಓಡೋಡಿ ಬಂದ್ರು. ಆಗ ಸಿಟ್ಟಾಗಿ ಕೈ ಎತ್ತಿದ್ರು ಸಿದ್ದರಾಮಯ್ಯನವರು. ಯಾವನು ಅವನು SP, ಏನ್ ಮಾಡ್ತಿದ್ಯಾ ಅಂತ ಸಿದ್ದರಾಮಯ್ಯನವರು ಗರಂ ಆಗ್ತಾ ಇದ್ದಂತೆ ಓಡೋಡಿ ಬಂದ್ರು SP ಕೂಡ. ಆಗ ಕೈ ಮಾಡಲಿಕ್ಕೆ ಮುಂದಾದ್ರು, ಕೈ ಎತ್ತಿದ್ರು ಸಿದ್ದರಾಮಯ್ಯನವರು. ನೀವು ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗಮನಿಸಬಹುದು, ಅದನ್ನ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರು ಹೇಳ್ತಾರೆ ಈ ಸಂದರ್ಭದಲ್ಲಿ, ಒಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಕಿವಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ MB ಪಾಟೀಲ್ರು ಬರ್ತಾರೆ, HK ಪಾಟೀಲ್ರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಗರಂ ಆಗ್ತಾರೆ ಸಿದ್ದರಾಮಯ್ಯನವರು. We will not be scared like this. No. Hey, bara ಇಲ್ಲಿ. ನೀವು ಜೋರಿದ್ದಾನೆ ಕೊಡಬೇಡ್ರಿ. ಭಾರತ್ ಮಾತಾ ಕಿ ಎಂದು ಸಾಕಿ. ವಿಜೇತ ಅವರೆಲ್ಲ ಏ ಬರ ಇಲ್ಲಿ. ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ BJP ಕೇಂದ್ರ ಸರ್ಕಾರಕ್ಕೆ ಯಾವನವನು ಲೇ. We will not be scared like this. No. ಏ ಬರ ಇಲ್ಲಿ. ನೀವು ಜೋರಿದ್ದಾನೆ ಕೊಡಬೇಡ್ರಿ. ಭಾರತ್ ಮಾತಾ ಕಿ ಎಂದು ಸಾಕಿ. ವಿಜೇತ ಅವರೆಲ್ಲ ಏ ಬರ ಇಲ್ಲಿ. ಯಾವನವನು SP, ಏನ್ ಮಾಡ್ತಾ ಇದ್ದೀರಿ ನೀವು?